ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಇವತ್ತೊಂದು ಕಂಚಿ ಸಂಬಂಧಪಟ್ಟಂಥ ಸ್ಯಾರೀಸ್. ಇದು ಗೋಲ್ಡ್ ಆ್ಯಂಡ್ ಟೊಮ್ಯಾಟೊ ರೆಡ್, ರಾಯಲ್ ರೆಡ್ ಅಂತ ಹೇಳ್ತಾರಲ್ಲ ಆ ಕಲರ್ ಇದೆ. ಇದಕ್ಕೆ ಒಂದು ಅಂದರೆ ಆಲ್ರೆಡಿ ನಾನು ಹಾಕಿಟ್ಟಿದ್ದೀನಿ, ಬಟ್ ಸ್ವಲ್ಪ ಚೇಂಜಸ್ ಮಾಡಿ ಕಸ್ಟಮೈಸ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಏಳು ದಾರವನ್ನು ಸುತ್ತಿಟ್ಕೊಂಡಿದ್ದೀನಿ. ಹಾಗೆ ಕ್ರೋಶ 11 ನಂಬರ್ 0.7 mm ತೊಗೊಂಡಿದ್ದೀನಿ. ತುಂಬ ರಿಚ್ ಆಗಿದೆ ಈ ಸ್ಯಾರೀಸು. ಮತ್ತು ರಿಚ್ ಅಂದರೆ ತುಂಬ ಗೋಲ್ಡ್ ಜರಿ ಹೆವಿ ಇದೆ. ಹಾಗೆ ನಾನು ರೆಡ್ ಕಲರ್ನೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಗೆ ಗೋಲ್ಡ್ ಕಲರ್ ತೊಗೊತೀನಿ. ಫಸ್ಟು ನಾವು ಬೀಡ್ಸಸ್ಸು ಮಾಮೂಲಿ 3 mm ಬೀಡ್ಸಸ್ ತೊಗೊತೀನಿ. ನಾನು ಹೇಳ್ತೀನಿ ಅದನ್ನು ಥರ್ಡ್ ಸ್ಟೆಪ್ಪಲ್ಲಿ. ಆಲ್ರೆಡಿ ಇದನ್ನು ನಾನು ಇದು 6 ಎಳೆ ಅಥವಾ 7 ಎಳೆ ತೊಗೊಂಡಿದ್ದೀನಿ. ನಾನು ಇದನ್ನು 8 ಎಳೆ ಬೇಕಾದರೂ ತೊಗೊಬೋದು. ಬಟ್ ನೀವು ಬೀಡ್ಸಸ್ಸು 3 mm ಬೀಡ್ಸಸ್ಸು ಜಾಸ್ತಿ 8 ಎಳೆ ತೊಗೊಂಡ್ರೆ ಹೋಗೋದಿಲ್ಲ. ಆ ಕಲರ್ ತೊಗೊತೀವಲ್ಲ ನಾವು ಬೀಡ್ಸಸ್, ಲಾಸ್ಟಲ್ಲಿ ನಾನು ಬೇರೆ ಕಲರ್ಗೆ ಬೀಡ್ಸ್ನ ಆ್ಯಡ್ ಮಾಡೋದು, ಅದಕ್ಕೆ 6 ಎಳೆ ತೊಗೊತೀನಿ. ಇದಕ್ಕೆ ಮಾತ್ರ ಈ 8 ಎಳೆ ತೊಗೊಂಡಿದ್ದೀನಿ. ಫಸ್ಟ್ ನಾವು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಸಾರಿಗೆ ಇದು ಬೇಸ್, ಇದು ಡಿಸೈನ್ ಬೇಸ್. ಇದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಸರಿ ಸಿಂಗಲ್ ಕ್ರೋಶ ಮತ್ತೆ ಹಾಕೊಳ್ಳಿ, ಬಿಚ್ಚೋಗಬಾರ್ದು. ಇವಾಗ ಫ್ರೆಂಡ್ಸ್, ನಾನು ಯಾವಾಗಲೂ ಫಸ್ಟ್ ನೋಡಿ ಕ್ರೋಶ ಮಾಡಬೇಕಾದ್ರೆ ಫ್ರಂಟಿಂದ ಸ್ಟಾರ್ಟ್ ಮಾಡಬೇಕು. ಬೇಬಿ ಕುಚ್ಚು ಹಾಕಿದ್ರೆ ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. 5 ಚೈನನ್ನು ಹಾಕೊಳ್ಳಿ. 1 2 3 4 5 ನೋಡಿ ಎಷ್ಟು ತಿಕ್ಕಾಗಿ ಬರುತ್ತೆ. ಹಾಗಾಗಿ ನೀವು 8 ಎಳೆ ದಾರ ತೊಗೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು 8 ಎಳೆ ತೊಗೊಂಡಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸುಕ್ಕಾಗಬಾರ್ದು. ಪಾಯಿಂಟ್ ಮಾಡಿಕೊಂಡು ಕ್ಲಾತ್ ಒಳಗಡೆಯಿಂದ ಹೋಗಿ ದಾರನ ಎಳೆದು ತಂದು ಕ್ರೋಶದ ಮೇಲೆ 2 ಆಗಿದೆ, ಆ 2ರಲ್ಲಿ ಒಂದನ್ನು ಮಾಡಿದ್ರೆ ಸಿಂಗಲ್ ಕ್ರೋಶ ಅಥವಾ ಲಾಕ್ ಆಗುತ್ತೆ. ಈಗ ಸ್ವಲ್ಪ ಕೈಯಲ್ಲಿ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಆಗಬಾರ್ದು, ಈ ಥರ ಮಾಡ್ಕೊಳ್ಳಿ. ಈ ಬಟ್ಟೆ ಯಾವುದೂ ಸುಕ್ಕಾಗಬಾರ್ದು, ಅದಕ್ಕೆ ಕರೆಕ್ಟ್ ಪಾಯಿಂಟಲ್ಲೇ ಲಾಕ್ ಮಾಡಬೇಕಾಗುತ್ತೆ. ಹೇಗೆ 5 ಚೈನನ್ನು ಹಾಕ್ಕೊಳ್ಳಿ. 1 2 3 4 5. ಬಟ್ಟೆ ಒಳಗಡೆಯಿಂದ ಹೋಗಿ ದಾರನ ಎಳುತ್ತಂದರೆ 2 ಕ್ರೋಶದ ಮೇಲೆ 2 ಸರಿ ಆಗಿದೆ. 2ರಲ್ಲೊಂದು ಲೂಪನ್ನು ಎಳ್ಕೊಂಡ್ರೆ ಮುಗಿತು. ನೋಡಿ, ಯಾವುದೇ ಥರ ಸುಕ್ಕಿಲ್ಲ. ನೀಟಾಗಿ ಬೇಸನ್ನು ತುಂಬ ಪೇಸೆನ್ಸಿಂದ ಮಾಡಿಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪು ತುಂಬ ಈಸಿಯಾಗಿ ಬರುತ್ತೆ. ಇವಾಗ 5 ಚೈನನ್ನು 2 ಟೈಮ್ ಹಾಕ್ಕೊಂಡಿದ್ದೀನಿ. ಈಗ 7 ಚೈನನ್ನು ಹಾಕ್ಕೊಬೇಕಾಗುತ್ತೆ. 1 2 3 4 5 6 7 ಹಾಕ್ಕೊಂಡಿದ್ದೀನಿ. ಇದನ್ನು ಮಾತ್ರ ಎಲ್ಲಿಗೆ ಬರುತ್ತೆ ಅಲ್ಲಿ ಪಾಯಿಂಟ್ ಮಾಡಿ 5 ಚೈನ್ ಬರುತ್ತೆ ನೋಡಿ, ಆ 5 ಚೈನ್ ಬರೋ ನೇರದಲ್ಲಿ ಪಾಯಿಂಟ್ ಮಾಡಿಕೊಂಡು ಇದನ್ನು ಲಾಕ್ ಮಾಡಬೇಕಾಗತ್ತೆ. ಸಿಂಗಲ್ ಕ್ರೋಶವನ್ನು ಮಾಡಬೇಕು. ಯಾಕೆ ಅಂದರೆ ಆರ್ಚು ಈ ಥರ ಕಮಾನ್ ಥರ ಬರಬೇಕು ಅಂದರೆ ನಾವು 7 ಚೈನ್ ನೇರಕ್ಕೆ ಹಾಕೊಬಾರ್ದು. 5 ಚೈನ್ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಆರ್ಚು ಈ ರೀತಿ ರೌಂಡ್ ಶೇಪ್ ಬರುತ್ತೆ. ನೆಕ್ಸ್ಟ್ 7 ಚೈನ್ ಲಾಕ್ ಆದಮೇಲೆ ಮತ್ತೆ 5 ಚೈನ್ 1 2 3 4 5 ಸ್ಯಾರಿಗೆ ಇಲ್ಲಿಗೆ ಬರುತ್ತೆ. ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಪಾಯಿಂಟ್ ಮಾತ್ರ ಕರೆಕ್ಟಾಗಿ ಮಾಡ್ಕೊಬೇಕು. ಒಂದು ಸ್ವಲ್ಪ ಒಳಗಡೆನೂ ಮಾಡಬಾರ್ದು, ಈ ಥರ ಕಮಾನ್ ಆಗುತ್ತೆ. ಮುಂದೆ ಹೇಳ್ಕೊಂಡು ಹೋದರೆ ಆ ಥರ ಸುಕ್ಕಾಗುತ್ತೆ. ಆ ಪಾಯಿಂಟ್ಸ್ ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮಾಡಬೇಕು. ಮತ್ತು 5 ಚೈನು 1 2 3 4 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಪಾಯಿಂಟ್ ಮಾಡಿ ಲಾಕ್ ಮಾಡಿ. ಮತ್ತೆ ಹೇಗೆ ಲಾಕ್ ಮಾಡಿ ಮತ್ತೆ ಅಗೇನ್ 5 ಚೈನನ್ನು ಹಾಕೊಳ್ಳಿ. 1 2 3 4 5
ಮತ್ತೆ 5 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಿ. ಇಲ್ಲಿ ಒಟ್ಟು 3 ಸಾರಿ 5 ಚೈನನ್ನು ಹಾಕ್ಕೊಬೇಕು. ಫಸ್ಟ್ ಮಾತ್ರ 2 ಟೈಮ್ ಹಾಕ್ಕೊಂಡು ನೆಕ್ಸ್ಟು 7 ಚೈನನ್ನು ಹಾಕ್ಕೊಂಡು 5 ಚೈನಲ್ಲಿ ಲಾಕ್ ಮಾಡಿ ಮತ್ತೆ 5 ಚೈನನ್ನು 3 ಬಾರಿ ಹಾಕ್ಕೊಬೇಕು. ಮತ್ತು ಈಗ 7 ಚೈನನ್ನು ಹಾಕ್ಕೊಬೇಕು. 1 2 3 4 5 6 7 ಎಲ್ಲಿಗೆ ಬರುತ್ತೆ ನೋಡಿ. 5 ಚೈನ್ ಹಾಕಿರೋ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಪಾಯಿಂಟ್ ಮಾಡಿ ಆ 5 ಚೈನ್ ನೀರಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನನ್ನು ಹಾಕೊಳ್ಳಿ. 1 2 3 4 5 ಚೈನನ್ನು 3 ಟೈಮ್ ಹಾಕ್ಕೊಬೇಕು. 7 ಚೈನ್ ಆದಮೇಲೆ 5 ಚೈನ್ 3 ಟೈಮ್ ಹಾಕೊಳ್ಳಿ. 1 2 3 4 5 2 3 4 5 ನೋಡಿ. ಈ ರೀತಿ ಇದೆ. ಎಲ್ಲೂ ಯಾವುದೇ ಥರ ಸುಕ್ಕು ಬಂದಿಲ್ಲ. ನಾನು ಹೇಳೋ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಯಾವುದೇ ರೀತಿ ಸುಕ್ಕು ಬರೋದಿಲ್ಲ. ಈ ರೀತಿ ನಾವು ಫಸ್ಟು 2 ಚೈನನ್ನು ಹಾಕ್ಕೊಂಡು 7 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದು ಸ್ವಲ್ಪ ಒಳಗಡೆ ಯು ಶೇಪ್ ಬರೋ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಟೈಮು 5 ಚೈನನ್ನು ಹಾಕ್ಕೊಳ್ಳಿ. ಮತ್ತು 7 ಚೈನು ಮತ್ತು 3 ಟೈಮ್. ಇದು ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಇದು ಫಸ್ಟ್ ಕಂಪ್ಲೀಟ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಸೇಮ್ ಅದೇ ಕಲರ್ನ ತೊಗೊಂಡಿದ್ದೀನಿ ಕಂಟಿನ್ಯೂ. ನೆಕ್ಸ್ಟು ಬೇರೆ ಚೇಂಜ್ ಮಾಡ್ಕೊಳ್ತೀನಿ ಕಲರ್ಸು. ಫಸ್ಟ್ ಸೆಕೆಂಡ್ ಸ್ಟೆಪ್ ಫಸ್ಟ್ನ ಬೇಯಿಸಿ ಈ ಥರ ಆದಮೇಲೆ ಕಂಪ್ಲೀಟ್ ಆದಮೇಲೆ ಈ ರೀತಿ ನಾವು ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಿ ನೋಡಿ, ಅದೇ ಸ್ಪೇಸಲ್ಲಿ ಹೋಗ್ಬಿಟ್ಟು ನಾವು ಫಸ್ಟ್ ಲಾಕ್ 2 ಲಾಕ್ ಮಾಡ್ಕೊಂಡಿರ್ತೀವಲ್ಲ ಸಿಂಗಲ್ ಕ್ರೋಶೆಟು, ಅದೇ ಲಾಕಲ್ಲಿ ಹೋಗಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಈ ರೀತಿ. ಮತ್ತು ಇನ್ನೊಂದು 2 ಟೈಮ್ ಲಾಕ್ ಮಾಡ್ಕೊಳ್ಳಿ, ಬಿಚ್ಚೋಗಬಾರ್ದು ಅದಕ್ಕೋಸ್ಕರ. ನೆಕ್ಸ್ಟು ಈ ಒಂದು 5 ಚೈನ್ ಒಳಗಡೆ ಸೇಮ್ ಸಿಂಗಲ್ ಕ್ರೋಶನಾದರೂ ಹಾಕ್ಕೋಬೋದು, ಇಲ್ಲ ಈ ರೀತಿ 5 ಚೈನನ್ನಾದರೂ ಹಾಕ್ಕೊಬೋದು. ನಾನು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ತೇನೆ. 5 ಸಿಂಗಲ್ ಕ್ರೋಶನೇ ಬರುತ್ತೆ. ಲಾಕ್ ಬಿಟ್ಟು 1 2 3 4 ಆಗಿದೆ. 5 ಮತ್ತೆ ಲಾಕ್ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿರ್ತೀವಲ್ಲ ಅದೇ ಸ್ಪೇಸ್ ಗ್ಯಾಪ್ ಇರುತ್ತೆ, ಆ ಸ್ಪೇಸ್ ಒಳಗಡೆ ಹೋಗಿ ಲಾಕ್ ಮಾಡಿ. ಲಾಕ್ ಆದಮೇಲೆ 2 ಚೈನನ್ನು ಹಾಕ್ಕೊಳ್ಳಿ. 1 2 ಚೈನ್ ಹಾಕಿ ನಾವು 5 ಚೈನ್ ಹಾಕಿರ್ತೀವಲ್ಲ ಅದ್ರ ಗ್ಯಾಪ್ ಒಳಗಡೆಯಿಂದ ಹೋಗಿ ದಾರಾನ ಎಳೆತಂದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನಾವು ಈ ಒಂದು 7 ಚೈನ್ ಗ್ಯಾಪ್ ಒಳಗೆ ಫಿಲ್ ಮಾಡ್ಕೊಬೇಕು, ಆರ್ಚನ್ನು ಕ್ರಿಯೇಟ್ ಮಾಡ್ಕೊಬೇಕು. ಹಾಗಾಗಿ ನಾನು ತ್ರಿಬಲ್ ಕ್ರೋಶೆಟ್ಟಿಂದ ಫಿಲ್ ಮಾಡ್ಕೊಳ್ತೀನಿ. 1 2 ಕ್ರೋಶದ ಮೇಲೆ 2 ಸಾರಿ ದಾರವನ್ನು ಸುತ್ತಕೊಂಡು 7 ಚೈನಸ್ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆಯಿಂದ ಹೋಗಿ ದಾರಾನ ತೊಗೊಂಬನ್ನಿ. ಈಗ ಕ್ರೋಶದ ಮೇಲೆ 1 2 3 4 ಇದೆ, 4 ಚೈನಸ್ ಇದೆ. 2ರಲ್ಲೊಂದನ್ನು ಮಾಡಿ ಮತ್ತು 2ರಲ್ಲೊಂದನ್ನು ಮಾಡಿ ಮತ್ತು 2ರಲ್ಲೊಂದನ್ನು ಲೂಫನ್ನು ತೊಗೊಂಬರಬೇಕು. ಮತ್ತು ಸ್ವಲ್ಪ ಈ ರೀತಿ ಜರುಗಿಸ್ಕೊಬೇಕು ಅದನ್ನು. ಮತ್ತೆ ಹೀಗೆ ಅದಾದಮೇಲೆ 1 2 ಟೈಮ್ ದಾರವನ್ನು ಸುತ್ತಕೊಂಡು ಆ ಚೈನ್ ಒಳಗಡೆಯಿಂದ ದಾರನ ಎಳೆತಂದರೆ ಕ್ರೋಶದ ಮೇಲೆ 4 ಬಾರಿ ದಾರ ಇರುತ್ತೆ, ಅದನ್ನು 2ರಲ್ಲೊಂದು ಮತ್ತು 2ರಲ್ಲೊಂದು ಮತ್ತು 2ರಲ್ಲೊಂದು ಈ ರೀತಿ ತ್ರಿಬಲ್ ಕ್ರೋಶದಿಂದ ಈ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಬೇಕು.
ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ನಾನು ಟಿಪ್ಸ್ಗಳನ್ನ ಕೆಲವೊಂದು ಹೇಳ್ಕೊಡ್ತೀನಿ ನಿಮಗೆ. ಈ ರೀತಿ ಬಿಗಿನರ್ಸ್ಗೇನಾದರೂ ಈ ಥರ ಸ್ವಲ್ಪ ಗ್ಯಾಪಲ್ಲಿ ಮುಂದೆ ಮುಂದೆ ಹೋಗ್ಬೋದು. ನೀವು ಸ್ವಲ್ಪ ಬೆರಳು ಸಹಾಯದಿಂದ ಈ ಥರ ಜರುಗಿಸ್ಕೊಳ್ಳಿ, ತ್ರಿಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ಕ್ರೋಶವನ್ನು ಎಷ್ಟು ಆ ಒಂದು ಕ್ರೋಶ ಹಿಡಿಯುತ್ತೆ ಅಷ್ಟು. ಕೆಲವ್ರಿಗೆ ಅವರು ಹಾಕೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನನಗೆ ಎಷ್ಟು ಹಿಡಿಯುತ್ತೆ ನೋಡೋಣ. ಫಸ್ಟು ಹಾರ್ಚಲ್ಲಿ ನೀವು ಎಷ್ಟು ಹಿಡಿಯುತ್ತೆ ನೋಡ್ಕೊಂಡು ಇನ್ನೆಲ್ಲ ಆ ಸ್ಯಾರಿ ಆರ್ಚ್ಗಳಿಗೆಲ್ಲನೂ ಸೇಮ್ ಅಷ್ಟೇ ಕಂಬಗಳನ್ನು ಹಾಕೊಬೇಕಾಗುತ್ತೆ. ಒಂದು ಆರ್ಚಲ್ಲಿ ವೇರಿ ಬರಬಾರ್ದು, ಇನ್ನೊಂದರಲ್ಲಿ ಜಾಸ್ತಿ, ಒಂದರಲ್ಲಿ ಕಡಿಮೆ, ಆ ರೀತಿ ಬಂದಾಗ ಆರ್ಚಿನ ಶೇಪು ವೇರಿ ಆಗುತ್ತೆ. ಹಾಗಾಗಿ ಫಸ್ಟು ನೀವು ಹಾಕೊಳ್ಳುವಂತಹ ಆರ್ಚ್ ಕಂಬಗಳು ಎಲ್ಲ ಆರ್ಚ್ ಕಂಬಗಳು ಒಂದೇ ಅಂಕಿಯಲ್ಲಿರಬೇಕು. ಮತ್ತು ನಾವು ಕಂಬಗಳನ್ನ ಹಾಕೊಬೇಕಾದ್ರೆ ಒಂದೇ ಲೆವೆಲಲ್ಲಿ ಹೇಳ್ಕೊಬೇಕು. ನೀವು ಕ್ರೋಶ ಮೇಲೂ ಡಿಪೆಂಡ್ ಆಗುತ್ತೆ. ಇದರೊಳಗಡೆಯಿಂದ ಹೋಗಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು ಆರ್ಚ್ ಕಂಪ್ಲೀಟ್ ಮಾಡೋದಕ್ಕೆ ತ್ರಿಬಲ್ ಕ್ರೋಶವನ್ನೇ ಅಷ್ಟೇ ಅಲ್ಲ, ಡಬಲ್ ಕ್ರೋಶವನ್ನು ಹಾಕೊಬೋದು. ಆದರೆ ತುಂಬ ಚೆನ್ನಾಗಿ ಯಾವುದೇ ಆರ್ಚ್ಗೂ ಸೂಟಬಲ್ ಅಂತ ಅನಿಸೋದು ಅಂದರೆ ತ್ರಿಬಲ್ ಕ್ರೋಶ. ಯಾಕಂದರೆ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗಿ ಆಮೇಲೆ ಆರ್ಚ್ ಶೇಪ್ ಬರಲ್ಲ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ. ಅದು ಪರ್ಫೆಕ್ಟಾಗಿ ಬರುತ್ತೆ. ಥ್ರೆಡ್ಡು ಮತ್ತು ನಾವು ಈ ದಾರಾನ ಸುತ್ಕೊಳ್ತೀವಲ್ಲ, ಅದು 7 ಅಥವಾ 8 ಲೇಯರ್ನ ತೊಗೊಂಡ್ರಂತೂ ಪರ್ಫೆಕ್ಟಾಗಿ ಬಿಗಿನರ್ಸ್ಗೂ ಸಹ ಬರುತ್ತೆ. ಅಷ್ಟು ಗ್ಯಾರಂಟಿ ನಾನು ಹೇಳ್ತೀನಿ ನಿಮಗೆ, ನನ್ನ ಅನುಭವ ಪ್ರಕಾರ. ಓಕೆ, ಈಗ ಕಂಪ್ಲೀಟ್ ಆಗ್ತಾಯಿದೆ ಆರ್ಚು. ನೋಡೋಣ ಎಷ್ಟು ಬರುತ್ತೆ. ಸ್ವಲ್ಪ ಹಿಂಗೆ ಜರುಗಿಸ್ಕೊಬೇಕು. ಇಲ್ಲಿ ನೋಡಿ, ಫಸ್ಟು ಆರ್ಚ್ ಕಂಪ್ಲೀಟ್ ಆಗೋರ್ಗು ಅದೇ ಹಾಕ್ಕೊಳ್ಳಿ ಕಂಬಗಳನ್ನ. ನೆಕ್ಸ್ಟ್ ಅದೇ ಅಂಕಿಯಲ್ಲಿ ಕಂಟಿನ್ಯೂ ಮಾಡಿ. ಈಗ 14 ಇದ್ದರೆ 14 ಹಾಕ್ಕೊಳ್ಳಿ. ಇನ್ನು ನೆಕ್ಸ್ಟು ಕಂಟಿನ್ಯೂ ಮಾಡಿ ಎಲ್ಲ ಆರ್ಚ್ಗೂ. ಈ ರೀತಿ ನೋಡಿ, ಈ ರೀತಿ ದಾರ ಬಂದಾಗ ನೀವು ಏನು ಮಾಡಬೇಕಂದ್ರೆ ಇದನ್ನು ಒಳಗಡೆ ಸೇರಿಸ್ಕೊಬೇಕು. ಈ ರೀತಿ ಬರುತ್ತೆ ಒಂದೊಂದು ಟೈಮು. ನಾವು ಎಳೆ ತೊಗೊಂಡು ಸುತ್ತಬೇಕಾದ್ರೆ ಈ ಥರ ಬರುತ್ತೆ. ಈ ಥರ ಬಂದಾಗ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ. ಈಗ ನೋಡಿ, ಈ ರೀತಿ ಅದನ್ನು ಹಿಂದೆ ಸರಿಸಿ ಆರ್ಚ್ ಒಳಗಡೆ ಬರಬಾರ್ದು. ಅದು ಈ ರೀತಿ ಹಿಂದೆ ಸರಿಸ್ಕೊಬೇಕು. ಅದನ್ನು ಈ ರೀತಿ ಸ್ವಲ್ಪ ಕಟ್ ಮಾಡಿಬಿಡಿ. ತುಂಬ ಲೆಂತಿ ಇದ್ದರೆ ಸ್ವಲ್ಪ ಈ ಥರ ಇದಿರೋದನ್ನ ಅದನ್ನು ಹಿಂದುಗಡೆ ಸೇರಿಸ್ಕೊಬೇಕು. ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಈ ರೀತಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ಈ ರೀತಿ ತೆಗೆದ ಮೇಲೆ ನೋಡಿ, ಅದು ಬರುತ್ತಲ್ಲ, ಈ ರೀತಿ ಈ ಬೆರಳಿನ ಸಹಾಯದಿಂದ ಹಿಂದೆ ಸರಿಸ್ಕೊಳ್ಳಿ. ಮತ್ತು ಅದನ್ನ ಕ್ರೋಶದ ಒಳಗಡೆ ಲೂಪ್ನ ತೆಗೊಂಡು ಬಂದರೆ ಅದು ನೋಡಿ ಹಿಂದೆ ಸೇರಿಕೊಳ್ಳುತ್ತೆ. ಅದನ್ನು ಆಮೇಲೆ ಗ್ಲೂ ಹಾಕಿ ಪೇಸ್ಟ್ ಮಾಡಿಬಿಟ್ರೆ ಕಂಪ್ಲೀಟ್ ಆಗುತ್ತೆ. ಅದೇನು ಅಕ್ವರ್ಡ ಕಾಣಿಸೋದಿಲ್ಲ. 1 2 3 4 5 6 7 8 9 10 11 12 13 14 15 16 ಆಗಿದೆ. ನೀವು 15 ಆದರೂ ಹಾಕೊಬೋದು. ನನ್ನ ಈ ಆರ್ಚ್ ಲೆಂತ್ಗೆ 16 ಲೆಂತಸ್ಸು 16 ಕಂಬಗಳು ಬಂದಿದೆ ನೋಡಿ. ಇಲ್ಲಿ ನೆಕ್ಸ್ಟು ನಾವು 5 ಚೈನ್ ಇರುತ್ತಲ್ಲ, ಅದರೊಳಗಡೆ ಹೋಗಿಬಿಟ್ಟು ಲಾಕ್ ಮಾಡಿಬಿಡಿ. ಲಾಕ್ ಮಾಡಿ ಸೇಮ್ ಈಗ ನಾವು ಈ ಕಡೆ 2 ಚೈನ್ ಹಾಕ್ಕೊಂಡಿದ್ವಿ, ಹಾಗೆ 2 ಚೈನ್ ಹಾಕ್ಕೊಳ್ಳಿ. 1 2 ಚೈನ್ ಹಾಕ್ಕೊಂಡು ಮತ್ತು ನಾವು ಫಸ್ಟು ಕ್ರೋಶವನ್ನು ಮಾಡಿರ್ತೀವಲ್ಲ ಅದರೊಳಗಡೆ ಹೋಗಿ, ಅಥವಾ ಲಾಕ್ ಮಾಡಿರ್ತೀವಿ ನೋಡಿ, ಅದರೊಳಗಡೆ ಹೋಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ನೀವೇ ನೋಡ್ತಾ ಇದ್ದೀರಿ ಆರ್ಚ್ ಎಷ್ಟು ಚೆನ್ನಾಗಿ ಬಂದಿದೆ. ಕಂಪ್ಲೀಟಾಗಿ ಒಂದೇ ಲೆವೆಲಿಗೆ ಸೇಮ್ ಆರ್ಚ್ ಚೆನ್ನಾಗಿ ಬಂದಿದೆ. ಈ ರೀತಿ ಕೈಯಲ್ಲಿ ಸ್ವಲ್ಪ ಈ ರೀತಿ ಶೇಪ್ ಕೊಟ್ಕೊಂಡ್ರೆ, ಸ್ವಲ್ಪ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ.
ಹಿಂದ್ಗಡೆ ಕಾಣಿಸೋದನ್ನ ಇಲ್ಲಿ ಪೇಸ್ಟ್ ಮಾಡಿಬಿಡಬೇಕು. ಇದೇ ರೀತಿ ಕಂಪ್ಲೀಟಾಗಿ ಬರುತ್ತೆ. ಇಷ್ಟೇ ಕಂಬಗಳು ನೆಕ್ಸ್ಟ್ ಹಾರ್ಚ್ಗೂ ಕಂಟಿನ್ಯೂ ಮಾಡ್ಕೊಬೇಕು ಸೇಮ್. ಈಗ ಇಲ್ಲಿ ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. 5 ಸಿಂಗಲ್ ಕ್ರೋಶವನ್ನು ಮಾಡ್ಕೋಬೇಕು. 1 2 3 4 5ಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಇರುತ್ತಲ್ಲ ಅಲ್ಲಿ ಹೋಗಿ ಲಾಕ್ ಮಾಡಿ ಈ ರೀತಿ. ಮತ್ತು ಇಲ್ಲೂ 2 ಚೈನ್ ಹಾಕ್ಕೊಳ್ಳಿ. ಇಲ್ಲಿ 1 2 ಇನ್ನು 5 ಚೈನ್ ಒಳಗಡೆಯಿಂದ ಹೋಗಿ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ಈ ಹಾರ್ಚ್ಗೆ ಸೇಮ್ ತ್ರಿಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಕ್ರೋಶದ ಮೇಲೆ 2 ಸಾರಿ ದಾರವನ್ನು ಸುತ್ತಕೊಂಡು ಗ್ಯಾಪ್ ಒಳಗಡೆ ಹೋಗಿ ದಾರನ ಹೇಳ್ತಂದರೆ 4 ದಾರ ಇದೆ. 1 2 3 4 4ರಲ್ಲಿ 2ರಲ್ಲೊಂದು 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 ಈ ರೀತಿ ತ್ರಿಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಫಸ್ಟ್ ಆರ್ಚ್ ನಾನು 16 ತ್ರಿಬಲ್ ಕ್ರೋಶವನ್ನು ಮಾಡ್ಕೊಂಡಿರೋದ್ರಿಂದ ನಾನು ಇಲ್ಲೂ ಸಹ 16 ತ್ರಿಬಲ್ ಕ್ರೋಶವನ್ನೇ ಮಾಡ್ಕೊತೀನಿ. ಇದೇ ರೀತಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಇದು ಸೆಕೆಂಡ್ ಸ್ಟೆಪ್ಪು ಫಿನಿಶ್ ಆಯಿತು. ಇದು ಮುಗಿಸಿ ಫ್ರೆಂಡ್ಸ್, ಮತ್ತು ಇದೆಲ್ಲ ಮುಗಿಸಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ಕೊಡ್ತೀನಿ. ಹಾಗೆ ನೀವು ಈ ಕ್ರೋಶ ಕಂಬಗಳನ್ನ ಹಾಕೊಬೇಕಾದ್ರೆ ಒಂದೇ ಲೆವೆಲ್ಲಿಗೆ ಕ್ರೋಶವನ್ನು ಎಳೆದಾಕೊಬೇಕು. ಆಗ ಆರ್ಚು ಈ ಥರ ಕಂಪ್ಲೀಟಾಗಿ ನೀಟಾಗಿ ಬರುತ್ತೆ. Okay, 16 ಓಕೆ ಆಗಿದೆ. 5 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ನೋಡಿ ಈ ಥರ 2 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಸಿಂಗಲ್ ಕ್ರೋಶವನ್ನು ಮಾಡಿರ್ತಿಲ್ಲ ಅದರೊಳಗಡೆ ಹೋಗಿ ಲಾಕ್ ಮಾಡಿ. ಇದು ಈ ಡಿಸೈನ್ನ ಸೆಕೆಂಡ್ ಸ್ಟೆಪ್ ಆಯಿತು. ಇಲ್ಲಿಗೂ ನೀವು ಕುಚ್ಚು ಹಾಕ್ಬಿಟ್ರೆ ಇದೊಂದು ಡಿಸೈನ್ ಆಗುತ್ತೆ. ಬೀಡ್ಸ್ ಬೇಕು ಅಂತ ಅಂದರೂ ನೀವು ಹಾಕೊಬೋದು. ಇಲ್ಲೂ ಬೀಡ್ಸನ್ನ ಆ್ಯಡ್ ಮಾಡ್ಕೊಬೋದು. ನಾವು ಚೈನ್ ಫಸ್ಟ್ ಬೇಸ್ ಬರುತ್ತಲ್ಲ ಅಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಈ ಚೈನ್ ಬದಲು ನೀವು ಬೀಡ್ಸ್ ಹಾಕ್ತೀನಿ ಅಂದರೆ ಬೇಡ ಅಂದರೆ ಬೇಡ, ನನಗೆ ಕಸ್ಟಮರ್ ಬೇಡ ಅಂತ ಹೇಳಿದ್ರು ಅದಕ್ಕೆ ನಾನು ಲೆಸ್ ಮಾಡ್ತಾಯಿದ್ದೀನಿ. ಇಲ್ಲೂ ಸಹ ನೀವು ಹಾಕ್ಕೊಬೋದು. ಅದು ಬೇಡ ಅಂತ ಹೇಳಿದ್ದಕ್ಕೆ ಲೆಸ್ ಮಾಡಿದ್ದೀನಿ. ಯಾವುದಾದ್ರೂ ಹಾಕ್ಕೊಬೋದು, ನಿಮ್ಮ ಕ್ರಿಯೇಟಿವಿಟಿ ಬಿಟ್ಟಿರುತ್ತೆ. ಈ ಒಂದು ಡಿಸೈನು ಫ್ರೆಂಡ್ಸ್ ಈ ರೀತಿ ಬರ್ತಾಯಿದೆ. ಸೆಕೆಂಡ್ ಸ್ಟೆಪ್ದು ನೋಡಿ ಒಂದೇ ಲೆವೆಲಿಗೆ ಇದೆ ಆರ್ಚು. ನೋಡ್ತಾ ಇರ್ಬೋದು ನೀವು. ಈ ರೀತಿ ಸ್ಯಾರಿ ಪೂರ್ತಿ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ಕುಚ್ಚೆಲ್ಲ ಸ್ಯಾರಿ ಎಲ್ಲ ಹಾಗೆ ಆರ್ಚಾಗಿ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ ಈ ರೀತಿ ಕಾಣಿಸ್ತಾ ಇದೆ. ನೆಕ್ಸ್ಟು ಗೋಲ್ಡನ್ ಕಲರ್ದ ಥ್ರೆಡನ್ನು ತೊಗೊಂಡಿದ್ದೀನಿ. ಇದಕ್ಕೂ ಸೇಮ್ 6 ಎಳೆ ತೊಗೊಂಡಿದ್ದೀನಿ ಮತ್ತು 2 mm ಬೀಡ್ಸನ್ನು ತೊಗೊಂಡಿದ್ದೀನಿ. ಈಗ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಆ ಸ್ಟೆಪ್ಪು. ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅದೇ ಲಾಕ್ ಒಳಗಡೆ ಹೋಗಿ ಆ ದಾರನ ಎಳೆದು ತಂದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಫಸ್ಟ್ ಒಂದು ಚೈನ್ ಹಾಕಿರ್ತೀವಲ್ಲ ಲಾಕ್ ಮುಂದೆ, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಬೀಡ್ಸನ್ನು ಆ್ಯಡ್ ಮಾಡಬೇಕು. ಈ ರೀತಿ ಕ್ರೋಶದಲ್ಲಿ
ಇನ್ಸರ್ಟ್ ಮಾಡಿಕೊಂಡು ನಾವು ದಾರಾನ ಮುಂದೆ ತಂದು ಆ ದಾರದೊಳಗಡೆ ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡಿ ಲಾಕ್ ಮಾಡೋದು ಬೇಡ, ಡೈರೆಕ್ಟ್ಲಿ ಆ ಸಿಂಗಲ್ ಕ್ರೋಶವನ್ನು ಮಾಡಿರ್ತೀವಲ್ಲ ನೆಕ್ಸ್ಟು ಹೋಲ್ ಗ್ಯಾಪ್ ಒಳಗಡೆ ಹೋಗಿ ದಾರಾನ ಈ ರೀತಿ ಎಳೆದು ತಂದು ಲಾಕ್ ಮಾಡಿ. ಈ ರೀತಿ ಆರ್ಚ್ ಪೂರ್ತಿ ಈ ಒಂದು ಸಿಂಗಲ್ ಕ್ರೋಶ ಪೂರ್ತಿ 4 ಈ ಲಾಸ್ಟ್ ಲಾಕ್ ಮಾಡಿರ್ತೀವಲ್ಲ ಆ ಲೆಂತ್ವರೆಗೂ 4 ಬೀಡ್ಸಸ್ ಕಂಪ್ಲೀಟ್ ಆಗುತ್ತೆ, ಹಿಡ್ಕೊಳ್ಳುತ್ತೆ. ನೋಡಿ ಈ ರೀತಿ. ನೆಕ್ಸ್ಟ್ ಪ್ರತಿ ಹೋಲ್ ಗ್ಯಾಪ್ ಬಿಟ್ಬಿಡಿ. ಎಲ್ಲ ಗ್ಯಾಪಲ್ಲೂ ಆ ಹೋಲ್ಸ್ ಇರುತ್ತಲ್ಲ ಆ ಕಂಬಗಳ ನಡುವೆ ಎಲ್ಲದರಲ್ಲೂ ಬೀಡ್ಸನ್ನು ಹಾಕ್ಕೊಳ್ತಾ ಹೋಗಿ ಅದು 4 ಬೀಡ್ಸನ್ನು ಕಂಪ್ಲೀಟ್ ಆಗುತ್ತೆ. ನಾನು 5 ಸಿಂಗಲ್ ಕ್ರೋಶ ಮಾಡಿರೋದ್ರಿಂದ 4 ಬೀಡ್ಸಸ್ ಇಟ್ಕೊಳ್ಳುತ್ತೆ. ಈ ರೀತಿ ನೋಡಿ. ನೆಕ್ಸ್ಟ್ ಗ್ಯಾಪ್ ಒಳಗಡೆ ಮತ್ತೆ ಹೋಗಿ ಈ ರೀತಿ ದಾರಾನ ಎಳೆದು ತಂದು ಲಾಕ್ ಆರ್ ಸಿಂಗಲ್ ಕ್ರೋಶ ಮಾಡಿದ್ರೆ ಈ ಒಂದು ಸ್ಟೆಪ್ಪು ಇಲ್ಲಿ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಲಾಕ್ ಮಾಡಿ, ಲಾಕ್ ಇರೋ ಕಡೆ ಲಾಕ್ ಮಾಡಿಬಿಡಿ. ನೆಕ್ಸ್ಟ್ ಗ್ಯಾಪಲ್ಲಿ 4 ಬೀಡ್ಸಸ್ ಆದಮೇಲೆ ಲಾಕ್ ಮಾಡಿ. ಇಲ್ಲಿ 2 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಆ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶವನ್ನು ಮಾಡಿಕೊಂಡು ಕ್ರೋಶ್ ಆದಮೇಲೆ ನೋಡಿ ಈ ರೀತಿ ಕಂಪ್ಲೀಟ್ ಆಗುತ್ತೆ. ಇದು ಒಂದು ಸ್ವಲ್ಪ ಮಿನಿ ಆರ್ಚ್ ಥರನೂ ಕಾಣಿಸುತ್ತೆ, ಬಟ್ ನಾವಿಲ್ಲಿ ಸ್ವಲ್ಪ ಲಾಕ್ ಮಾಡಬೇಕಾದ್ರೆ ಕರೆಕ್ಟ್ ಪ್ಲೇಸ್ ಲಾಕ್ ಮಾಡಿರೋದ್ರಿಂದ ಆರ್ಚ್ ಥರ ಬರೋಲ್ಲ, ಸೇಮು ಸ್ವಲ್ಪ ಸ್ಲ್ಯಾಟಿಂಗ್ ಲೈನ್ ಟೈಪಲ್ಲಿ ಬರುತ್ತೆ, ಸ್ಲೀಪಿಂಗ್ ಲೈನ್ ಟೈಪಲ್ಲಿ. ಹಾಗಾಗಿ ಸ್ವಲ್ಪ ಅದು ಡಿಸೈನ್ ಚೆನ್ನಾಗಿದೆ. ಈ ಬೀಡ್ಸ್ ಲೇಸ್ ಮಾಡ್ಬೋದು, ಇಲ್ಲ ನೀವು ಇಲ್ಲಿ ಕುಚ್ಚು ಹಾಕ್ಕೊಳ್ತೀನಿ ಅಂದರೂ ಹಾಕೊಬೋದು. ನೆಕ್ಸ್ಟು ಕ್ರೋಶ್ ಆದಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ನಾವು ಈ ರೀತಿ ಕಂಬಗಳು ಹಾಕಿರ್ತೀವಲ್ಲ, ಈ ಕಂಬದ ನಡುವೆ ಇಲ್ಲಿ ಹೋಲ್ಸ್ ಇದೆಯಲ್ಲ, ಆ ಹೋಲ್ಸ್ ಒಳಗಡೆಯಿಂದ ಹೋಗಿ ಈ ರೀತಿ ದಾರವನ್ನು ಎಳೆದು ತಂದು ಎರಡರಲ್ಲೊಂದು ಈ ರೀತಿ ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು. ನಾನು 16 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. 8 ಕಂಬ ಬಂದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನೆಕ್ಸ್ಟ್ ಯಾವುದೇ ಥರ ಗ್ಯಾಪ್ ಬಿಡಬೇಡಿ. ಮತ್ತು ನೀವು ಇದನ್ನು ಹೇಳ್ಕೊಬೇಕಾದ್ರೆ ಕ್ರೋಶ ಮಾಡಬೇಕಾದ್ರೆ ಒಂದೇ ಲೆವೆಲ್ಲಿಗೆ ನೀವು ಮಾಡ್ಕೊಬೇಕು. ಆರ್ಚು ತುಂಬ ಚೆನ್ನಾಗಿ ಕ್ಲಿಯರಾಗಿ ಕಮಾನ್ ಥರ ಬರುತ್ತೆ. ವೇರಿ ಮಾಡ್ತು ಅಂದರೆ ಅದು ಆರ್ಚು ಕ್ಲಿಯರಾಗಿ ರೌಂಡ್ ಶೇಪರ್ ಬರೋದಿಲ್ಲ ಅಲ್ಲಿ. ಹಾಗಾಗಿ ನೀವು ಹೇಳ್ಕೊಬೇಕಾದ್ರೂ ಈ ರೀತಿ ತುಂಬ ದೊಡ್ಡದು ಮಾಡೋದು ಚಿಕ್ಕದು ಮಾಡೋದು ಆ ರೀತಿ ಮಾಡಬೇಡಿ. ಒಂದೇ ಲೆವೆಲಲ್ಲಿ ಹೇಳ್ಕೊಂಡು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಎಂಟಾಗಿದೆ ನೋಡಿ. ಆರ್ಚು 16 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ 8 ಕಂಬಗಳು ಆದಮೇಲೆ 16 ಇದರಿಂದ ಮಧ್ಯ ಈಕ್ವಲ್ ಆಗಿ ಬರಬೇಕು ಅಂದರೆ ಈ ಕಡೆ 8 ಈ ಕಡೆ 8 ಸಮವಾಗಿ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಬೇಕು.
8 ಕಂಬಗಳು ಆದಮೇಲೆ 2 ಚೈನನ್ನು ಹಾಕ್ಕೊಳ್ಳಿ. ಇದು ಗ್ಯಾಪು ಯಾಕೆ ಅಂದರೆ ಕುಚ್ಚು ಕಟ್ಟೋದಕ್ಕೆ. ನೆಕ್ಸ್ಟ್ 2 ಚೈನ್ ಆದಮೇಲೆ ಮತ್ತೆ ಕ್ರೋಶದ ಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಂಡು ಗ್ಯಾಪ್ ಏನು ಬಿಡೋದು ಬೇಡ, ಅದರ ನೆಕ್ಸ್ಟ್ ಗ್ಯಾಪ್ ಒಳಗಡೆ ಹೋಗಿ ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಈ ರೀತಿ ಇದರಲ್ಲೊಂದು, ಎರಡರಲ್ಲೊಂದು, ಮತ್ತೆ ಹೇಗೆ ಕ್ರೋಶದ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನೆಕ್ಸ್ಟು ಹೋಲ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಎರಡರಲ್ಲೊಂದು, ಎರಡರಲ್ಲೊಂದು, ಈ ರೀತಿ ಆರ್ಚನ್ನು ಕಂಪ್ಲೀಟ್ ಮಾಡಬೇಕು. 16 ಈ ಕಡೆ ಆ ಒಂದು 2 ಚೈನ್, ಈ ಕಡೆ 8 ಕಂಬಗಳು ಬರುತ್ತೆ ಮತ್ತು ಈ ಕಡೆ 8 ಕಂಬಗಳು ಬರುತ್ತೆ. ಈಕ್ವಲ್ ಡಿವೈಡ್ ಆಗುತ್ತೆ ಮತ್ತು ಕರೆಕ್ಟಾಗಿ ಮಧ್ಯೆ ಈಕ್ವಲ್ಗೆ ಆಗೋದ್ರಿಂದ ಕುಚ್ಚು ತುಂಬ ಅಟ್ರಾಕ್ಟಾಗಿ ಕಾಣಿಸುತ್ತೆ. ಹಾಗಾಗಿ ನೀವು ಫಸ್ಟು ಆರ್ಚಲ್ಲಿ ಹಾಕ್ಕೊಬೇಕಾದ್ರೆ ಕಂಬಗಳನ್ನು ಒಂದು ಈಕ್ವಲಾಗಿ ಹಾಕ್ಕೊಂಡಾಗ ಮಾತ್ರ ನಾವು ಕುಚ್ಚು ಕರೆಕ್ಟಾಗಿ ಮಧ್ಯೆ ಸೆಂಟ್ರಿಗೆ ಹಾಕ್ಕೊಬೋದು. ಅಲ್ಲಿ ಒಂದು ಕಡೆ 14, ಒಂದು ಕಡೆ 15, ಒಂದು ಕಡೆ 16 ಆ ಥರ ಮಾಡಿದ್ರೆ ಈ ರೀತಿ ವೇರಿ ಆಗಿಬಿಡುತ್ತೆ, ಆರ್ಚ್ ಮಧ್ಯೆ ಕುಚ್ಚು ಬರೋದಿಲ್ಲ. ಹಾಗಾಗಿ ನೀವು ಆರ್ಚಲ್ಲಿ ತೊಗೋಬೇಕಾದ್ರೂ ಗ್ಯಾಪು 14 ತೊಗೊಂಡ್ರೆ 7 ಡಿವೈಡ್ ಮಾಡಿಬಿಡಿ. ನೋಡಿ 1 2 3 4 5 6 7 8 ಇಲ್ಲಿ ಗ್ಯಾಪು, ಮತ್ತು 1 2 3 4 5 6 7 8 ಗ್ಯಾಪು. ನೆಕ್ಸ್ಟ್ ನಾವು 2 ಚೈನ್ ಇರುತ್ತಲ್ಲ ಅದೇ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ. ನಾವು ಯಾಕಂದರೆ ಸ್ಟಾರ್ಟಿಂಗು ಆ 2 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಿರೋದು, ಇಲ್ಲಿಂದನೇ ಸ್ಟಾರ್ಟ್ ಮಾಡಿರೋದು. ಸೊ ಹಾಗಾಗಿ ಇಲ್ಲೂ ಸಹ ಎಂಡಿಂಗಲ್ಲೂ ಅದೇ ರೀತಿ ಇರಬೇಕು, ಆರ್ಚ್ ಕರೆಕ್ಟಾಗಿ ಬರುತ್ತೆ. ಅದು ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್ ನಾವು ಫಸ್ಟು ಲಾಕ್ ಮಾಡಿರ್ತೀವಲ್ಲ, ಸಿಂಗಲ್ ಕ್ರೋಶವನ್ನು ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಹೋಗಿ ಮತ್ತೆ ಲಾಕ್ ಮಾಡಿ ಆರ್ಚ್ ಕರೆಕ್ಟಾಗಿ ಬರಬೇಕು ಅಂದರೆ ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಮುಖ್ಯ, ಎಲ್ಲೂ ಎಂಡ್ ಮಾಡಬೇಕು ಅನ್ನೋದು ಸಹ ಮುಖ್ಯ. ನೆಕ್ಸ್ಟು ಏನನ್ನು ಲಾಕ್ ಆದಮೇಲೆ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡಿರ್ತೀವಲ್ಲ ಸಿಂಗಲ್ ಕ್ರೋಶ, ಅದರೊಳಗಡೆಯಿಂದ ಹೋಗಿ ಮತ್ತೆ ದಾರನ ತಂದು ಸಿಂಗಲ್ ಕ್ರೋಶ ಮಾಡಿ ಮತ್ತೆ ಹೀಗೆ ದಾರ ಮುಂದೆ ಮಾಡಿ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಅದರೊಳಗಡೆಯಿಂದ ಈ ರೀತಿ ಲಾಕ್ ಮಾಡಿ ನೆಕ್ಸ್ಟ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಬೇಕು. ಮತ್ತೆ ದಾರ ಮುಂದೆ ಮಾಡಿ
ಕರೆಕ್ಟಾಗಿ ಆರ್ಚು ಸಹ ಕರೆಕ್ಟಾಗಿ ಬಂದಿದೆ ಶೇಪು. ಮತ್ತು ನಾನು 4 ಪೀಸಸನ್ನು ಲಾಕ್ ಮಾಡಿದ್ದೀನಿ ನೋಡಿ, ಎಷ್ಟು ಕರೆಕ್ಟಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು.